ಹಾಯ್, ವೆಲ್ಕಮ್ ಟು ವೀಣಾ ರಚಿ ಲಾಗ್ಸ್. ಇವತ್ತು ಕರ್ಜಿಕಾಯಿ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಈಗ ಮೈದಾ ಕಲ್ಸ್ಕೊಳ್ಳೋಣ. ಮೈದಾಗೆ ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಹಾಕೊಂಡ್ರೆ ನಮ್ಗೆ ಅದು ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಎಣ್ಣೆ ಕಾಯಿಸ್ಕೊಂಡಿದೀನಿ. ಇದು ಸ್ವಲ್ಪ ಹಾಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮ್ಗೆ ಕಲ್ಸ್ಕೊಳಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಂಡು ನೀಟಾಗಿ ಕಲ್ಸ್ಕೊಳ್ಳೋಣ. ನೋಡಿ, ಈಗ ನೀಟಾಗಿ ಚಪಾತಿ ತರ ಕಲ್ಸ್ಕೊಂಡಿದೀವಿ ಮೈದಾನ. ನೀಟಾಗಿ ಒಂದು 20 ಮಿನಿಟ್ಸು ನಾವು ನೀಟಾಗಿ ಕ್ಲೋಸ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ನಮ್ಗೆ ಹಸಿಟ್ಟು ರೆಡಿ ಆಗುತ್ತೆ. ಈಗ ಫಸ್ಟಿಗೆ ಗಸಗಸೆ ತಗೊಂಡು ಒಂದು 50 ಗ್ರಾಮ್ ಅಷ್ಟು ತಗೊಂಡು ನೀಟಾಗಿ ಲೋ ಫ್ಲೇಮಲ್ಲಿ ರೆಡ್ ಆಗೋಂಗೆ ಹುರ್ಕೊಳ್ಳಿ. ಈಗ ನೀಟಾಗಿ ಒಣ ಕೊಬ್ಬರಿನ ನೀಟಾಗಿ ತುಂಬ್ಕೊಳ್ಳಿ. ನಿಮಗೆ ಸ್ವಲ್ಪ ಉದ್ದುದ್ದ ಬಂತು ಅಂದರೆ ಒಂದು ಸ್ವಲ್ಪ ಲೈಟಾಗಿ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಸ್ವಲ್ಪ ಪುಡಿ ಆಗುತ್ತೆ. ಈಗ ಗಸಗಸೆನ ನೀಟಾಗಿ ಹುರ್ಕೊಂಡಿದ್ರಲ್ವ, ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನಾನು 1.5 ಕಪ್ ಅಷ್ಟು ಸಕ್ಕರೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಕ್ವಾಂಟಿಟಿಗೆ 1.5 ಕಪ್ ಆದರೆ ಸಾಕಾಗುತ್ತೆ. ಸೊ ನಾನು 1.5 ಕಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಏಲಕ್ಕಿ ಹಾಕೊಳ್ಳೋಣ. ಏಲಕ್ಕಿ ಈ ಥರ ಸಿಗುತ್ತಲ್ವ, ಸ್ವಲ್ಪ ಸಕ್ಕರೆ ಹಾಕಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಅದು ನೀಟಾಗಿ ಬಾಯಿಗೆ ಸಿಗಲ್ಲ. ಈ ಥರ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕರ್ಜಿಕಾಯಿ ಹೂರ್ಣ ರೆಡಿ ಆಗುತ್ತೆ. ಇದು ಸಕ್ಕರೆ ಮತ್ತು ಒಣ ಕೊಬ್ಬರಿ ಅಷ್ಟೇ ಎರಡೇ ಯೂಸ್ ಮಾಡಿಕೊಂಡು ಈಸಿಯಾಗಿ ಒಂದು ಸ್ವಲ್ಪ ಗಸಗಸೆ ಇಷ್ಟೇ ಈಸಿ ಮೆಥಡಲ್ಲಿ ನಾವು ಕರ್ಜಿಕಾಯಿನ ಮಾಡ್ಕೋಬೋದು. ನೋಡಿ, ಈ ತರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ನೀಟಾಗಿ ನಾವು ಚಪಾತಿಗೆ ಲಟ್ಟಿಸ್ತಿರಲ್ವಾ, ಆ ತರ ತೆಳ್ಳಕ್ಕೆ, ತುಂಬಾ ತೆಳ್ಳಕ್ಕೆ ಲಟ್ಟಿಸ್ಕೊಳ್ಳಿ. ನೋಡಿ, ಹಿಂಗೆ ತೆಳ್ಳಕ್ಕೆ ಲಟ್ಟಿಸ್ಕೊಂಡು ಈ ತರ ಮೋಲ್ಡ್ ಸಿಗುತ್ತಲ್ವ, ಆ ಮೋಲ್ಡ್ ಅಲ್ಲಿ ನೀಟಾಗಿ ಹಾಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹೂರ್ಣ ತುಂಬಾ ಹಾಕಕ್ ಹೋಗ್ಬೇಡ್ರಿ, ಯಾಕಂದ್ರೆ ಆಚೆ ಬಂದ್ಬಿಡುತ್ತೆ. ಸೊ ನೋಡಿ, ಈ ತರ ನೀಟಾಗಿ ಹಾಕೊಂಡು ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದೆಲ್ಲ ತೆಗೆದ್ಬಿಟ್ರೆ ನಮ್ಗೆ ನೀಟಾಗಿ ಶೇಪು ಬರುತ್ತೆ. ಎಲ್ಲ ಒಂದೇ ತರ ಈಕ್ವಲ್ ಆಗಿರುತ್ತೆ. ನೋಡಿ, ಎಷ್ಟು ನೀಟಾಗಿ ಬಂತಲ್ವಾ. ನೋಡಿ, ನೀಟಾಗಿ ಬರುತ್ತೆ, ಎಲ್ಲ ಒಂದೇ ಶೇಪಲ್ಲೇ ಇರುತ್ತೆ. ಸೊ ಈ ತರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನೋಡಿ, ಈ ತರ ಒಂದೇ ಸಲ ಒಂದು ಪೇಪರ್ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ. ನೋಡಿ, ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯೋವರೆಗೂ ಬಿಡಬೇಕು. ಈಗ ನೋಡಿ, ಒಂದೊಂದೇ ನೀಟಾಗಿ ಕರ್ಜಿಕಾಯಿನ ಈ ಥರ ನೀಟಾಗಿ ಬಿಟ್ಕೊಂಡು ಎಣ್ಣೆಯಲ್ಲಿ ನೋಡಿ, ಈಗ ಕರ್ಜಿಕಾಯಿ ನೀಟಾಗಿ ಎಲ್ಲ ರೆಡ್ ಆಗಿದೆ ಅಲ್ವಾ. ಸೊ ಹಿಂಗೆ ಎಲ್ಲ ನಾವು ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಎಣ್ಣೆಯಲ್ಲಿ ಕರೆದ್ಮೇಲೆ ಕರ್ಜಿಕಾಯಿ ರೆಡಿ ಆಗುತ್ತೆ. ನೀವು ಒಂದ್ಸರಿ ಈ ಥರ ರೆಸಿಪಿನ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೀಣಾ ರಚಿ ಲಾಗ್ಸ್ನ. ಬಾಯ್ ಫ್ರೆಂಡ್ಸ್.